ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಕೆಲವರಿಗೆ ಯಾಕೆ ಆ್ಯಕ್ಟಿವೇಟ್ ಆಗಲ್ಲ, ಕರ್ಮಬಂಧನದ ರಹಸ್ಯ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಕುಂಡಲಿನಿ ಸಾಧಕರು ಈ ಜರ್ನಿಯಲ್ಲಿ ವರ್ಷಗಟ್ಟಲೆ ಜಪ ಮಾಡಿದರೂ ಮೆಡಿಟೇಷನ್ ಮಾಡಿದರೂ ಏನೂ ರಿಸಲ್ಟ್ ಬಂದಿರಲ್ಲ ಕೆಲವರಿಗೆ. ಈ ಪ್ರಶ್ನೆಗೆ ಉತ್ತರ ಸಿಂಪಲ್ ಅಲ್ಲ. ಅದು ಕರ್ಮ ಬಂಧನದ ಅಥವಾ ಕರ್ಮಚಕ್ರದ ಹೊರೆ ಇದೆ ಅಂತ ಅರ್ಥ. ಈ ಕರ್ಮಬಂಧನ ಅಥವಾ ಕರ್ಮದ ಸೈಕಲ್ ಇದರ ಅರ್ಥ ಏನು ಅಂತ ನೋಡೋದಾದರೆ, ಪ್ರತಿಯೊಂದು ಆತ್ಮ ಜನ್ಮ ಪಡೆದಾಗ ಕರ್ಮದ ಬ್ಯಾಗೇಜನ್ನು ಇಟ್ಕೊಂಡು ಬರುತ್ತೆ. ಪ್ರತಿ ಹುಟ್ಟು ಕೆಲವು ಕಾರ್ಮಿಕ್ ಪ್ಯಾಟರ್ನ್ ತರುತ್ತೆ. ಈ ಪ್ಯಾಟರ್ನ್ ಮೈಂಡ್ ಬಾಡಿ ಸಿಸ್ಟಮನ್ನು ಲಾಕ್ ಮಾಡುತ್ತೆ. ಕರ್ಮ ಡಿಸಾಲ್ವ್ ಆಗುವವರೆಗೆ ಎನರ್ಜಿ ಬಾಡಿ ಹೈಯರ್ ಸರ್ಕ್ಯೂಟ್ಸ್ ಓಪನ್ ಆಗಲ್ಲ. ಇದರಲ್ಲಿ ಏನೇನು ಅಂತ ನೋಡೋಣ, ಯಾವ್ಯಾವ ಸ್ಟೆಪ್ ಇರುತ್ತೆ ಇದರಲ್ಲಿ ಅಂತ. ಒಂದು, ರಿಪೀಟಿಂಗ್ ಎಮೋಷನ್ಸ್, ಅಂದರೆ ಅದೇ ದುಃಖ, ಅದೇ ಕೋಪ, ಒಂಟಿತನ ಮತ್ತೆ ಮತ್ತೆ ಬರ್ತಿದ್ರೆ ಅದು ಅನ್ರಿಸಾಲ್ವ್ಡ್ ಎಮೋಷ್ನಲ್ ಕರ್ಮ ಅಂತ ಅರ್ಥ. ಈ ಸೈಕಲ್ ಬ್ರೇಕ್ ಆಗುವ ತನಕ ಕುಂಡಲಿನಿ ಎನರ್ಜಿ ಟ್ರಾನ್ಸ್ಲೇಟ್ ಆಗಲ್ಲ. ಇನ್ನು ಎರಡನೇದು, ಸೇಮ್ ಜನರು ನಿಮ್ಮ ಲೈಫಲ್ಲಿ ಮತ್ತೆ ಸಿಮಿಲರ್ ಟೈಪ್ ಜನ ಹರ್ಟ್ ಮಾಡೋರು, ನಿಮ್ಮನ್ನು ಯೂಸ್ ಮಾಡೋರು ಬರ್ತಿದ್ರೆ ಅದು ಅನ್ಫಿನಿಶ್ಡ್ ಸೋಲ್ ಕಾಂಟ್ರ್ಯಾಕ್ಟ್ ಲೆಸನ್ ಕಂಪ್ಲೀಟ್ ಆದಾಗ ಮಾತ್ರ ಆ ತಾಯಿ ಅವರನ್ನು ನಿಮ್ಮ ಪಾತಿಂದ ರಿಮೂವ್ ಮಾಡ್ತಾಳೆ. ಇನ್ನು ಮೂರನೇದು ಏನು ಅಂತ ನೋಡೋದಾದರೆ, ಡಿಫರೆಂಟ್ ಸಿಚುವೇಶನ್ ಬಟ್ ಸೇಮ್ ರಿಸಲ್ಟ್, ಅಂದರೆ ಬ್ರೇಕ್ ಡೌನ್ಸು, ಲಾಸು, ನಿರಾಶೆ ರಿಪೀಟ್ ಆಗ್ತಿದೆ, ಅದು ಇನ್ನರ್ ಬ್ಲಾಕೇಜ್ ಇಂಡಿಕೇಶನ್. ಯೂನಿವರ್ಸ್ ಅಥವಾ ಆ ಜಗನ್ಮಾತೆ ನಿಮಗೆ ಡೈರೆಕ್ಷನ್ ಚೇಂಜ್, ಪ್ಯಾಟರ್ನ್ ಚೇಂಜ್ ಸಿಗ್ನಲ್ ಕೊಡ್ತಿದೆ ಅಂತ ಅರ್ಥ. ಇನ್ನು ಸೇಮ್ ಭಯ, ಚೈಲ್ಡ್ಹುಡ್ ಅಥವಾ ಹಿಂದಿನ ಜನ್ಮದ ಭಯ ಮತ್ತೆ ಆ್ಯಕ್ಟಿವೇಟ್ ಆಗ್ತಿದ್ರೆ ಅದು ರೂಟ್ ಚಕ್ರ ಸ್ಟಕ್ ಆಗಿದೆ ಅಂತ ಅರ್ಥ. ಭಯ ಹೋಗಿ ನಾರ್ಮಲ್ ಆದಾಗ ಮಾತ್ರ ಸುಪ್ತವಾಗಿರುವ ಕುಂಡಲಿನಿ ಅಪ್ವರ್ಡ್ ಮೂವ್ಮೆಂಟ್ ಆಗೋದು. ಇನ್ನು ಸೇಮ್ ಅಡಿಕ್ಷನ್, ಮೊಬೈಲ್, ಜನ, ಫುಡ್ಡು, ಯಾವುದಾದ್ರೂ ರಿಪೀಟೆಡ್ ಅಡಿಕ್ಷನ್ ಇದ್ದರೆ ಎನರ್ಜಿ ಲೀಕ್ ನಿಲ್ಲೋದಿಲ್ಲ, ಕುಂಡಲಿನಿ ರೈಸ್ ಸ್ಲೋ ಆಗುತ್ತೆ. ಇದು ಕರ್ಮದ ಸೈಕಲ್ ಇದರಲ್ಲಿ ಬರುತ್ತೆ, ಇದು ಕರ್ಮಬಂಧನದ ಸೈಕಲಲ್ಲಿ. ಇನ್ನು ಇನ್ನರ್ ಬ್ಲಾಕ್ಸ್, ಅತಿಯಾದ ಭಯ, ಈ ಸರ್ಪೆಂಟ್ ಎನರ್ಜಿ ಅಂದರೆ ಕುಂಡಲಿನಿ ಎನರ್ಜಿ ರೈಸ್ ಆಗೋ ಮೊದಲು ಮೈಂಡ್ನಲ್ಲಿ ಸ್ಟೋರ್ ಆಗಿರೋ ಭಯ ರಿಲೀಸ್ ಆಗಬೇಕು. ಭಯ ಇದ್ದರೆ ಎನರ್ಜಿ ಮೂವ್ ಆಗಲ್ಲ. ಹಿಂದಿನ ಜನ್ಮದಲ್ಲಿ ಇನ್ಕಂಪ್ಲೀಟ್ ಸಾಧನೆ, ಈ ಜನ್ಮದಲ್ಲಿ ಆ್ಯಕ್ಟಿವೇಶನ್ ಸ್ಲೋ ಆಗುತ್ತೆ. ಮತ್ತು ಪಿತೃದೋಷ ಇರೋರಲ್ಲಿ ಮೂಲಾಧಾರದ ಎನರ್ಜಿ ಸ್ಟಿಫ್ ಆಗಿರುತ್ತೆ. ರೂಟ್ ಚಕ್ರ ಬ್ಯಾಲೆನ್ಸ್ ಆಗದೆ ಈ ಶಕ್ತಿ 1 ಇಂಚು ಕೂಡ ಮೂವ್ ಆಗಲ್ಲ. ಇನ್ನು ನಾಲ್ಕನೇದು, ಸೆಕ್ಷುವಲ್ ಎನರ್ಜಿ ಲೀಕೇಜ್, ಅಂದರೆ ಎಕ್ಸೆಸ್ ಆಗಿ ಕಾಮದ ಬಯಕೆ, ಓವರ್ ಥಿಂಕಿಂಗ್, ಈ ಥರ ಹ್ಯಾಬಿಟ್ಸು ಪ್ರಾಣಶಕ್ತಿಯನ್ನು ಕೆಳಗಡೆ ಹರಿಯುತ್ತೆ. ಈ ಥರ ಅಂದರೆ ಲೋ ವೈಬ್ರೇಷನ್ ಇದ್ದರೆ. ಇನ್ನು ಐದನೇದು, ಈಗೋ ಸೈಕಲ್ ಕರ್ಮ, ಅಂದರೆ ನನಗೆ ಪವರ್ ಬೇಕು, ನನಗೆ ಸಿದ್ಧಿಗಳು ಬೇಕು, ಈಗೋ ಆ್ಯಕ್ಟಿವೇಟ್ ಇರುವ ಸ್ಟೇಟ್, ಇದು ಕೂಡ ಬ್ಲಾಕ್ ಮಾಡುತ್ತೆ. ಕುಂಡಲಿನಿ ಜರ್ನಿಯಲ್ಲಿ ಶರಣಾಗತಿ ಅಥವಾ ಸರೆಂಡರ್ ಆದರೆ ಮಾತ್ರ ಯಾವುದೇ ವಿದ್ಯೆ ಅಥವಾ ಶಕ್ತಿ ಒಲಿಯೋದು. ಇನ್ನು ಕರ್ಮದ ಚಕ್ರವನ್ನು ಬ್ರೇಕ್ ಮಾಡಿದರೆ ಏನಾಗುತ್ತೆ ಅಂತ ನೋಡಿದರೆ, ಸಡನ್ನಾಗಿ ಕ್ಲಾರಿಟಿ ಬರೋದು, ಆತ್ಮವಿಶ್ವಾಸ ಬರೋದು, ಎಮೋಷ್ನಲ್ ಡಿಟ್ಯಾಚ್ಮೆಂಟು, ಹೈ ಬಾಡಿ ವೈಬ್ರೇಷನ್ನು, ಡೀಪ್ ಮೆಡಿಟೇಷನ್ ಸ್ಟೇಟು, ಇದೆಲ್ಲ ಆದ ನಂತರ ಕುಂಡಲಿನಿ ಶಕ್ತಿ ಮೂವ್ಮೆಂಟ್ ಆಗೋಕ್ಕೆ ಶುರು ಆಗುತ್ತೆ. ಇನ್ನು ಈ ಕರ್ಮಚಕ್ರದಿಂದ ಹೊರಗೆ ಬರುವ
4 ಸರಿಯಾದ ಸ್ಟೆಪ್ ಏನು ಅಂತ ನೋಡೋಣ. ಒಂದು ಫರ್ಗಿವ್ನೆಸ್ ಮೆಡಿಟೇಷನ್ ಅಂತ. ಇದನ್ನು ಮಾಡೋದ್ರಿಂದ ಹಳೆಯ ಎನರ್ಜಿ ರಿಲೀಸ್ ಆಗುತ್ತೆ. ಅಂದರೆ ನಿಮಗೆ ಯಾರಾದರೂ ನೋವು ಮಾಡಿದರೆ ಅಥವಾ ಯಾರಾದರೂ ಹರ್ಟ್ ಮಾಡಿದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇದ್ದರೆ ಅದೇ ದೊಡ್ಡ ಬ್ಲಾಕೇಜ್ ಆಗುತ್ತೆ ಮುಂದೆ. ಸೊ ಅದನ್ನು ರಿಲೀಸ್ ಮಾಡೋಕ್ಕೆ ಫರ್ಗಿವ್ನೆಸ್ ಮೆಡಿಟೇಷನ್ ಅಂತ ಮಾಡಬೇಕು. ಇನ್ನು ಸ್ವಾದಿಷ್ಠಾನ ಚಕ್ರ ಕ್ಲೆನ್ಸಿಂಗ್ ಅಂತ. ಇದು ವಾಟರ್ ಥೆರಪಿ ಹಾಗೂ ಚಂದ್ರನ ತ್ರಾಟಕ, ಚಂದ್ರನನ್ನು ಗೇಜ್ ಮಾಡೋದು. ಅಂದರೆ ಈ ಹುಣ್ಣಿಮೆಯಲ್ಲಿ ಚಂದ್ರನನ್ನು ದಿಟ್ಟಿಸಿ ನೋಡ್ತಾ ಇರೋದು ತ್ರಾಟಕ ಅಂತ. ಇನ್ನು ವಾಟರ್ ಥೆರಪಿ ಅಂತಂದರೆ ಈ ನೀರಲ್ಲಿ ನಿಂತ್ಕೋಬೇಕು ಸ್ವಲ್ಪ, ಎಲ್ಲಿ ಸೊಂಟದ ತನಕ ನೀರು ಇರೋ ಜಾಗದಲ್ಲಿ, ಅಂದರೆ ಸೊಂಟದ ತನಕ ನೀರಿರುವಂಥ ಜಾಗದಲ್ಲಿ ನಿಂತರೆ ಅದೊಂದು ವಾಟರ್ ಥೆರಪಿ ಥರ ವರ್ಕ್ ಮಾಡುತ್ತೆ. ಇದು ಈ ಥರ ಮಾಡೋದ್ರಿಂದ ಎನರ್ಜಿ ಫ್ಲೋ ಆಗಿ ಅನ್ಬ್ಲಾಕ್ ಆಗುತ್ತೆ. ಇನ್ನು ಓಂ ಕ್ಲೀಂ ಕಾಳಿಕಾಯೇ ನಮಃ ಅಂತ ಒಂದು ಮಂತ್ರ ಇದೆ. ಇದರಿಂದ ಕರ್ಮವನ್ನು ಸುಡುವ ಮಂತ್ರ ಇದು. ಇದನ್ನು ಬೇಕಾದರೂ ಮಾಡ್ಕೋಬೋದು, ಹೇಳ್ಕೋಬೋದು. ಓಂ ಕ್ಲೀಂ ಕಾಳಿಕಾಯೇ ನಮಃ ಅಂತ. ಇನ್ನು 4ನೇದು, ಹಳೆಯ ತಪ್ಪನ್ನು ಮತ್ತೆ ಪುನಃ ಮಾಡೋಕ್ಕೆ ಹೋಗಬಾರ್ದು. ಮತ್ತೆ ತಪ್ಪು ಮಾಡಿದರೆ ಮತ್ತೆ ಕರ್ಮದ ಸೈಕಲ್ಗೆ ಮತ್ತೆ ಸುತ್ತಕೊಳ್ಳುತ್ತೆ, ಅಂದರೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಅಂತ. ಸೊ ಈಗ ಹೇಳಿರುವ ಸ್ಟೆಪ್ಪನ್ನು ಫಾಲೋ ಮಾಡಿದರೆ ಕರ್ಮದ ಲೂಪಿಂದ ಹೊರಗೆ ಬರ್ಬೋದು. ಆಗ ನಿಮ್ಮ ಕುಂಡಲಿನಿ ಸಾಧನೆ ನ್ಯಾಚುರಲ್ಲಾಗಿ ಆರಂಭ ಆಗುತ್ತೆ. ಈ ಥರ ಹೇಳಿರುವ ಎಲ್ಲ ಸ್ಟೆಪ್ಪನ್ನು ಫಾಲೋ ಮಾಡ್ತಾಯಿದ್ರೆ ಇದರಲ್ಲಿ ಹೇಳಿರುವ ಈ ಕರ್ಮದ ಸೈಕಲನ್ನು ಬ್ರೇಕ್ ಮಾಡುವಂಥ ಪ್ಯಾಟ್ರನನ್ನು ಬ್ರೇಕ್ ಮಾಡುವಂಥ ಒಂದೊಂದು ಸ್ಟೆಪ್ ಹೇಳಿದ್ನಲ್ಲ ಅದನ್ನೆಲ್ಲ ಮಾಡ್ತಾಯಿದ್ರೆ ನ್ಯಾಚುರಲ್ಲಾಗಿ ಈ ಜರ್ನಿಗೆ ಸಹಾಯ ಆಗುತ್ತೆ ನಿಮಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.